ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಮಾಡದೇನೆ ಅತಿ ಹೆಚ್ಚು ಪ್ರಚಾರದಲ್ಲಿರುವಂತಹ ಮಂತ್ರಿ ಯಾರು ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ನಿಮ್ಗೆ ಗೊತ್ತಿದೆ, ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕಾಗಿ ವಿವಾದವನ್ನು ಹುಟ್ಟಾಕ್ತಾನೆ ಇರ್ತಾರೆ. ಅದೇ ರೀತಿಯಲ್ಲಿ ಯಾವುದೇ ಟಿವಿ ಚಾನಲ್ ಆನ್ ಮಾಡಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಹೇಳಿಕೆ, ಅದಕ್ಕೆ ಪರ ವಿರೋಧ, ಈ ರೀತಿಯಾದಂತಹ ಚರ್ಚೆ ಇದೆಲ್ಲವೂ ನಡೀತಾನೆ ಇರ್ತದೆ. ಇವರು ತಮ್ಮ ಖಾತೆ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡೋದು ಬಿಟ್ಟು ಬೇರೆ ಎಲ್ಲದನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ವಿವಾದವನ್ನ ತನ್ನ ಮೈ ಮೇಲೆ ಎಳ್ಕೊಳ್ತಾ ಇರ್ತಾರೆ. ಈಗ ಪುನಃ ಇನ್ನೊಂದು ವಿವಾದವನ್ನ ತನ್ನ ಮೈ ಮೇಲೆ ಎಳ್ಕೊಳ್ಳೋದಲ್ಲದೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಹಾನಿ ಉಂಟುವಾಗುವಂತಹ ಕೆಲಸವನ್ನ ಈಗ ಅವರು ಮಾಡಿದ್ದಾರೆ. ಹಾಗಾದ್ರೆ ಅವರು ಮಾಡಿರುವಂತಹ ಮಹತ್ ಕಾರ್ಯ ಯಾವುದು, ಅದರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟಾಗಬಹುದು, ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಿದ್ದರಾಮಯ್ಯನವರ ಮಂತ್ರಿಮಂಡಲ ರಚನೆ ಆಗುವ ಸಂದರ್ಭದಲ್ಲಿ ಈ ಖಾತೆಗಳ ಹಂಚಿಕೆ ನಡೀತದಲ್ಲ, ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನನಗೆ ಗೃಹ ಖಾತೆಯನ್ನೇ ಕೊಡಿ ಅಂತ ಹೇಳ್ಕೊಂಡು ಕೇಳಿದ್ರಂತೆ. ಈ ರೀತಿಯಾದಂತಹ ಸುದ್ದಿ ಆ ಸಂದರ್ಭದಲ್ಲಿ ಹರಿದಾಡ್ತಾ ಇತ್ತು. ಅದನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಆದ್ರೆ ಸಿದ್ದರಾಮಯ್ಯನವರು ಗೃಹ ಖಾತೆಯನ್ನ ಬೇರೆ ಯಾರಿಗಾರು ಕೊಡ್ತೇವೆ, ನೀವು ಸದ್ಯಕ್ಕೆ ITBT ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವನ್ನ ನೋಡ್ಕೊಳ್ಳಿ ಅಂತೇಳಿ ಹೇಳಿ ಅವರಿಗೆ ಆ ಖಾತೆಯನ್ನು ಕೊಟ್ಟರು. ಇಲ್ಲಿ ಇವರು ಗೃಹ ಖಾತೆಯನ್ನು ಕೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಒಂದ್ ವೇಳೆ ಗೃಹ ಖಾತೆ ನನಗೆ ಸಿಕ್ಕಿದ್ರೆ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಹಿಂದೂ ಸಂಘಟನೆಗಳಿರ್ಬೋದು ಅಥವಾ RSS ಇರ್ಬೋದು, ಇವರೆಲ್ಲರನ್ನು ನಾನು ಮಟ್ಟ ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸ್ಕೊಳ್ತೇನೆ, ಈ ರೀತಿಯಾದಂತಹ ಮನೋಭಾವದಿಂದ ಅವರು ಗೃಹ ಖಾತೆಯನ್ನು ಕೇಳಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಅವರು ಸಿಕ್ಕಿರೋದು ಬೇರೆ ಖಾತೆ. ಆದ್ರೆ ಇಲ್ಲಿ ಅವರಿಗೆ ಸಿಕ್ಕಿರುವಂತಹ ಅತ್ಯಂತ ಮಹತ್ವದ ಖಾತೆಯಾದಂತಹ ITBT ಇರ್ಬೋದು ಅಥವಾ ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಇದನ್ನ ಸಮಂಜಸವಾಗಿ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಬಹುಕಾಲ ಈ ಪತ್ರಕರ್ತರ ಜೊತೆಗೆ ಮಾತಾಡೋದ್ರಲ್ಲೇ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ, ಅಥವಾ RSS ನ ಬೈಯೋದ್ರಲ್ಲಿ, ಇಲ್ಲ BJPಯನ್ನ ಬೈಯೋದ್ರಲ್ಲಿ, ಅಥವಾ ಯಾರು ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ನರೇಂದ್ರ ಮೋದಿ ಅವ್ರನ್ನ ಹಿಡ್ಕೊಂಡು ಅವರಿಗೆ ಬೈದ್ ಬಿಡೋದು. ಯಾಕಂದ್ರೆ ಪ್ರಚಾರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತಾ ಇರಬೇಕು. ನಾವು ನಮ್ಮಷ್ಟಕ್ಕೆ ಏನೋ ಒಂದು ಕೆಲಸ ಮಾಡ್ಕೊಂತ ಹೋದ್ರೆ ಆಗ ನಮ್ಮನ್ನು ಯಾರು ಕೂಡ ಅಷ್ಟೊಂದು ಮಾತಾಡ್ಲಿಕ್ಕೆ ಬರಲ್ಲ, ನಮ್ಮ ಬಗ್ಗೆ ಎಲ್ಲಿಯೂ ಕೂಡ ಏನು ಪ್ರಚಾರ ಆಗಲ್ಲ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಕೊಂಡು ಬರೋದ್ರಿಂದ ಯಾವಾಗಲೂ ಕೂಡ ಪ್ರಚಾರದಲ್ಲಿ ಇರಬಹುದು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಒಂದು ಚಟ ಇದೆ. ಅದೇನು ಅಂತ ಹೇಳಿದ್ರೆ, ಈ ಮೈಕ್ಗಳನ್ನ ನೋಡಿದ ತಕ್ಷಣ ಬಾಯಿ ಬಂದಾಗ ಮಾತಾಡೋದು. ಸಾಮಾನ್ಯವಾಗಿ ಟಿವಿ ಚಾನಲ್ನವರು ಕೂಡ ಅಷ್ಟೇ, ಏನಾದ್ರೂ ಒಂದು ಸುದ್ದಿ ಸಿಗ್ಬೇಕು ಅಥವಾ ಯಾರಾದ್ರೂ ಒಂದು ವಿವಾದಾತ್ಮಕವಾದಂತಹ ಹೇಳಿಕೆ ಕೊಡುವಂತ ಒಬ್ಬ ವ್ಯಕ್ತಿ ಬೇಕು ಅಂತವ್ರನ್ನ ಹುಡುಕ್ತಾ ಇರ್ತಾರೆ. ಸಾಮಾನ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದೇ ತರ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಥಾನಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾರೆ. ಸಾಮಾನ್ಯವಾಗಿ ಇವ್ರ ಮನೆ ಎದುರುಗಡೆ ಯಾವಾಗಲೂ ಕಾಯ್ತಾ ನಿಂತ್ಕೊಂಡಿರ್ತಾರೆ ಈ ಮೀಡಿಯಾದವರು. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಮನೆಯಿಂದ ಹೊರಗಡೆ ಬರ್ತಾರೋ ತಕ್ಷಣ ಹೋಗಿ ಅವ್ರ ಮುಖಕ್ಕೆ ಮೈಕನ್ನ ಹಿಡಿತಾರೆ. ಪ್ರಿಯಾಂಕ್ ಖರ್ಗೆ ಅವರು ಏನೋ ಒಂದಿಷ್ಟು ಮಾತನ್ನ ಹೇಳಿಬಿಡ್ತಾರೆ, ಅದನ್ನ ಇಡೀ ದಿನ ಹಾಕೊಂಡು ಕೂತ್ಕೊಳ್ತಾರೆ. ಈ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ರಾಜ್ಯದಲ್ಲಿದೆ. ಈ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಒಂದು ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಟ್ಟು ಈಗ ಕೇವಲ ತನಗೆ ಮಾತ್ರ ಅಲ್ಲ, ತನ್ನ ಪಕ್ಷಕ್ಕೆ ಕೂಡ ಹಾನಿಯನ್ನು ಉಂಟು ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ ಅವರು ನಿನ್ನೆ ಆ ರೀತಿಯಾದಂತಹ ಯಾವ ಮಾತನ್ನ ಹೇಳಿದ್ದಾರೆ ಅನ್ನೋದು. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ ಬೆಂಗಳೂರಿಗೆ ಬರಬೇಕಿತ್ತು ಅಥವಾ ಕರ್ನಾಟಕಕ್ಕೆ ಬರಬೇಕಿತ್ತು, ಅಂತಹ ಇಂಡಸ್ಟ್ರಿಗಳನ್ನ ಈಗ ನರೇಂದ್ರ ಮೋದಿ ಅವರು ಅಸ್ಸಾಂ ಮತ್ತು ಗುಜರಾತಿಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟೇ ಹೇಳಿದ್ರು ಪರವಾಗಿರ್ಲಿಲ್ಲ, ಅವರು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಗುಜರಾತ್ನಲ್ಲಿ ಏನಾದರೂ ಟ್ಯಾಲೆಂಟ್ಗಳಿದೆಯಾ ಅಥವಾ ಅಸ್ಸಾಂನಲ್ಲಿ ಏನಾದರೂ ಟ್ಯಾಲೆಂಟ್ಗಳಿದೆಯಾ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಅಸ್ಸಾಂ ಮತ್ತು ಗುಜರಾತ್ನಲ್ಲಿರುವವರೆಲ್ಲರೂ ದಡ್ಡರು, ಕೇವಲ ಕರ್ನಾಟಕದಲ್ಲಿ ಮಾತ್ರ ಬುದ್ಧಿವಂತರು ಇರೋದು, ಹಾಗಾಗಿ ನೀವು ಕರ್ನಾಟಕಕ್ಕೆ ಬರಬೇಕಿತ್ತು, ಯಾಕೆ ಡೈವರ್ಟ್ ಮಾಡಿದ್ರಿ ಅಂತೇಳಿ ಹೇಳಿ ಕೇಂದ್ರ ಸರ್ಕಾರವನ್ನ ಇವರು ಪ್ರಶ್ನೆ ಮಾಡಿದ್ರು. ಈಗ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು, ತಕ್ಷಣ ಅಸ್ಸಾಂನ ಮುಖ್ಯಮಂತ್ರಿ ಆದಂತಹ ಹಿಮಂತ್ ಬಿಸ್ವಾ ಶರ್ಮಾ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಹಿಮಂತ್ ಬಿಸ್ವಾ ಶರ್ಮಾ ಅವರು ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಿಗ್ ಇಡಿಯಟ್ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿಸ್ಕೊಳ್ಳೋದು ಇವರಿಗೆ ಬೇಕಿತ್ತ? ಹಾಗೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ನಾವು ಇವ್ರ ಮೇಲೆ ಒಂದು ಕೇಸ್ನ ದಾಖಲು ಮಾಡ್ತೇವೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಅಸ್ಸಾಂನ ಜನತೆಯನ್ನ ನೀವು ಮೂದಲಿಸಿದ್ದೀರಾ, ಹಾಗಾಗಿ ನಿಮ್ಮ ಮೇಲೆ ನಾವು ಒಂದು FIR ದಾಖಲು ಮಾಡ್ತೇವೆ, ನಿಮ್ಮ ಮೇಲೆ ಕೇಸನ್ನ ದಾಖಲು ಮಾಡ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಿಮಂತ್ ಬಿಸ್ವಾ ಶರ್ಮಾ ಅವರ ಅಭ್ಯಾಸ ನಿಮ್ಗೆ ಗೊತ್ತಿರ್ಬೋದು, ಅವ್ರು ಸುಮ್ಮನೆ ಹೇಳಲ್ಲ, ಅದಕ್ಕೆ ಬದಲಾಗಿ ಏನಾದರೂ ಮಾಡಿ ಮಾಡ್ತಾರೆ. ಇದಲ್ಲದೆ ಬಹಳಷ್ಟು ಜನ ಈಗ ಪ್ರಿಯಾಂಕ್ ಖರ್ಗೆ ಅವರನ್ನ ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. 12th ಫೇಲ್ ಆಗಿರುವಂತಹ ನಿಮ್ಮಂತವರಿಂದಾಗಿ ಕರ್ನಾಟಕಕ್ಕೆ ಬರಬೇಕಾದಂತಹ ಬಹಳಷ್ಟು ಇಂಡಸ್ಟ್ರಿಗಳು ಈಗ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಏನು ಸಮಸ್ಯೆ ಇದೆ ಅದನ್ನ ಫಸ್ಟ್ ಅಡ್ರೆಸ್ ಮಾಡಿ ನಂತರ ಬೇರೆ ವಿಷಯಗಳ ಬಗ್ಗೆ ಮಾತಾಡಿ ಅಂತ ತಿಳ್ಕೊಂಡು ಅವರ ಕಾಲು ಎಳಿತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಕಡೆಯಿಂದ ಕೂಡ ಬಹಳಷ್ಟು ಸಮಸ್ಯೆಗಳಿದೆ. ಪ್ರಿಯಾಂಕ್ ಖರ್ಗೆ ಅವರ ಯೋಗ್ಯತೆ ಏನು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆತನ ಯೋಗ್ಯತೆ ಬೇರೆ ಏನೂ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಮಂತ್ರಿ ಮಾಡಲೇಬೇಕು, ಇಲ್ಲದಿದ್ರೆ ಸಿದ್ದರಾಮಯ್ಯನವರ ಸಮಸ್ಯೆ ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಂತ್ರಿ ಆಗಿರುವಂತಹದ್ದು.
ಆದ್ರೆ ಮಂತ್ರಿ ಆದ್ಮೇಲೆ ತಮ್ಮ ಖಾತೆಯನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು. ಈಗ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ. ಬೆಳಗಾದ್ರೂ ಸಾಕು ಸ್ಟಾರ್ಟ್ ಮಾಡ್ತಾರೆ RSS ಬೈಯೋದು, RSS ನ ಬ್ಯಾನ್ ಮಾಡಿಸ್ತೇನೆ ಅಂತ ಹೇಳೋದು, RSS ನ ಚಿತ್ತಾಪುರದಲ್ಲಿ ಯಾವ ರೀತಿ ಮಾರ್ಚ್ ಫಾಸ್ಟ್ ಮಾಡ್ತಾರೆ ನಾನು ನೋಡ್ತೇನೆ ಅನ್ನೋದು, ಕಲಬುರಗಿಗೆ ಚಕ್ರವರ್ತಿ ಸೂಲಿಬೆಲೆ ಹ್ಯಾಕ್ ಕಾಲ್ ಹಾಕ್ತೇನೆ ನೋಡ್ತೇನೆ ನಾನು ಅಂತ ಹೇಳೋದು. ಅಂದ್ರೆ ಕಲಬುರಗಿ ಜಿಲ್ಲೆ ಅನ್ನೋದು ಸಂಪೂರ್ಣ ನನ್ನ ಹಿಡಿತದಲ್ಲಿದೆ. ಆ ಜಿಲ್ಲೆಗೆ ಯಾರಾದ್ರೂ ಬರಬೇಕು ಅಂತ ಹೇಳಿದ್ರೆ ಪಾಸ್ಪೋರ್ಟ್ ವೀಸಾ ಮಾಡ್ಕೊಂಡು ಬರಬೇಕು. ಈ ಮಟ್ಟಿಗೆ ಅವ್ರು ಮಾತಾಡ್ಲಿ ಶುರು ಮಾಡಿದ್ದಾರೆ. ಇಲ್ಲಿವರೆಗೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಕಲಬುರಗಿ ಅನ್ನೋದು ಅತ್ಯಂತ ಹಿಂದುಳಿದ ಪ್ರದೇಶ ಅನ್ನೋದು ಕೇವಲ ಕರ್ನಾಟಕದವರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಯಾವಾಗ ಇವರು ಹಿಮಂತ್ ಬಿಸ್ವಾ ಶರ್ಮಾ ಅವರ ಅಸ್ಸಾಂ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು, ತಕ್ಷಣ ಹಿಮಂತ್ ಬಿಸ್ವಾ ಶರ್ಮಾ ಅವರು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹಿಂದುಳಿದಂತಹ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಕಲಬುರಗಿ ಜಿಲ್ಲೆ. ಸತತ 50 ವರ್ಷಗಳಿಂದ ಖರ್ಗೆ ಕುಟುಂಬದವರು ಈ ಕಲಬುರಗಿ ಜಿಲ್ಲೆಯನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಆ ಜಿಲ್ಲೆಯನ್ನ ಉದ್ಧಾರ ಮಾಡ್ಲಿಕ್ಕಾಗಿಲ್ಲ. ಇಂಥವ್ರು ಈಗ ಅಸ್ಸಾಂನ ಜನತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ನಿಮ್ಮ ಜಿಲ್ಲೆಯನ್ನ ಉದ್ಧಾರ ಮಾಡೋದ್ರ ಬಗ್ಗೆ ಮಾತಾಡಿ ಅಥವಾ ಉದ್ಧಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಟು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ರಾಜ್ಯದ ಟ್ಯಾಲೆಂಟ್ಗಳ ಬಗ್ಗೆ ನೀವು ಮಾತಾಡೋದು ಬೇಡ. ನಿಮ್ಮ ಬೆಂಗಳೂರಿನಲ್ಲೇ ಚೆಕ್ ಮಾಡಿ ನೋಡಿ, ಅಸ್ಸಾಂನವರು ಯಾವ ಪೊಸಿಷನ್ ನಲ್ಲಿ ಯಾವ ಕಂಪನಿಯಲ್ಲಿ ಇದ್ದಾರೆ ಅಂತ ತಗೊಂಡು ಚೆಕ್ ಮಾಡಿ. ಟ್ಯಾಲೆಂಟ್ ಯಾರಿಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳಿದಿದ್ದಾರೆ. ಮೊನ್ನೆಷ್ಟೇ ಗೂಗಲ್ನವರ ಒಂದು ಬಹುದೊಡ್ಡದಾದಂತಹ AI ಪ್ರಾಜೆಕ್ಟ್ ಆಂಧ್ರದ ಪಾಲಾಗಿದೆ. ನಿಮ್ಗೆ ಗೊತ್ತಿದೆ ಚಂದ್ರಬಾಬು ನಾಯ್ಡು ಮತ್ತು ಅವರ ಮಗನಾದಂತಹ ನಾರಾ ಲೋಕೇಶ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಈ IT-BT ಕಂಪನಿಗಳನ್ನ ತಮ್ಮತ್ತ ಸೆಳೆಯಲಿಕ್ಕೆ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗಾಗಿ ಬಹಳಷ್ಟು ಕಂಪನಿಗಳು ಈಗ ಕರ್ನಾಟಕವನ್ನು ಬಿಟ್ಟು ಆಂಧ್ರ ಪ್ರದೇಶದ ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಅಷ್ಟೊಂದು ಫೆಸಿಲಿಟೀಸ್ ನ ಕೊಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಏನಿದೆ, ಬೆಂಗಳೂರಿಗೆ ಬಂದ್ರೆ ಇಲ್ಲಿ ರಸ್ತೆ ಗುಂಡಿಗಳನ್ನು ನೋಡಿದ್ರೆ ಎಲ್ಲರೂ ಹೆದರ್ಕೊಂಡು ಓಡಿ ಹೋಗ್ಬಿಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ ಇದೆ. ಇರುವಂತಹ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಲಿಕ್ಕಾಗ್ದೇನೆ ಇವರು ಒದ್ದಾಡ್ತಾ ಇದ್ದಾರೆ. ರಸ್ತೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವ್ರು ಹೇಳ್ತಾ ಇರೋದು ನಾವು ಟನಲ್ ರೋಡ್ ಮಾಡ್ತೇವೆ, ಅದರಿಂದಾಗಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬರಬೇಕಾದಂತಹ ಇಂಡಸ್ಟ್ರೀಸ್ ಅಥವಾ ಇನ್ವೆಸ್ಟ್ಮೆಂಟ್ ಬೇರೆ ರಾಜ್ಯಗಳು ಯಾಕೆ ಹೋಗ್ತಾ ಇದೆ, ಇದನ್ನ ಇವರು ಆಕ್ಚುಲಿ ಥಿಂಕ್ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಲ್ಯಾಂಡ್ ಕನ್ವರ್ಷನ್ಗೆ 120 ದಿನಕ್ಕಿಂತಲೂ ಜಾಸ್ತಿ ತಗೊಳ್ತಾ ಇದ್ದಾರೆ ಅಂತ. ಅಂದ್ರೆ ಅವರೇಜ್ 120 ದಿನ ಇದೆ. ಯಾರೇ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಬಂದಾಗ ಅವರಿಗೆ ಎಲ್ಲ ಕೆಲಸಗಳು ಕೂಡ ತ್ವರಿತಗತಿಯಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಕರ್ನಾಟಕದಲ್ಲಿ ಉಳಿತಾರೆ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಈ ಒಂದು ಕನ್ವರ್ಷನ್ ಅದೆಲ್ಲ ಮುಗಿದ ಮೇಲೆ ಅವರು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಬೇಕು. ಆನಂತರ ಅವರು ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಬೇಕು. ಯಾವುದೇ ಇಂಡಸ್ಟ್ರಿಯವರಾಗ್ಲಿ ಅಥವಾ ಇನ್ವೆಸ್ಟರ್ಸ್ ಆಗಲಿ ಒಮ್ಮೆ ನಾವು ಇಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ ಇಷ್ಟು ದಿನದ ಒಳಗಡೆ ನಮ್ಮ ಆಪರೇಷನ್ಸ್ ಪ್ರಾರಂಭ ಆಗಬೇಕು, ಈ ರೀತಿಯಾದಂತಹ ಯೋಜನೆಯನ್ನ ಹಾಕೊಂಡಿರ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಆತ ಕೆಲವೊಂದು ಪರ್ಮಿಷನ್ ನ ತಗೊಳ್ಳಿಕ್ಕೆ ತಿಂಗಳುಗಟ್ಟಲೆ ಓಡಾಡಬೇಕಾಗ್ತದೆ. ಎಲ್ಲ ಪರ್ಮಿಷನ್ ಸಿಕ್ಕಿ ಇವರು ಕಾರ್ಯವನ್ನ ಪ್ರಾರಂಭ ಮಾಡಿ ಆಪರೇಷನ್ಸ್ ಪ್ರಾರಂಭ ಆಗುವಾಗ ಕನಿಷ್ಠ 1.5 ರಿಂದ 2 ವರ್ಷ ಸಮಯ ತಗೊಳ್ತದಂತೆ. ಹಾಗಾಗಿ ಬಹಳಷ್ಟು ಇನ್ವೆಸ್ಟರ್ಸ್ ಈ ರೀತಿಯಾದಂತಹ ಸಮಸ್ಯೆ ಇರುವಂತಹ ಬೆಂಗಳೂರು ಅಥವಾ ಕರ್ನಾಟಕವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದಲ್ಲದೆ ವಿದ್ಯುತ್ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಓಡಾಡ್ಲಿಕ್ಕೆ ರಸ್ತೆಗಳೇ ಸರಿಯಾಗಿಲ್ಲ. ಆದ್ರಿಂದಾಗಿ ಸಾಮಾನ್ಯವಾಗಿ ಎಲ್ಲಿ ಚೆನ್ನಾಗಿರೋ ಫೆಸಿಲಿಟಿ ಸಿಗ್ತದೋ ಆ ಕಡೆ ಹೋಗ್ತಾರೆ. ಈ ಗೂಗಲ್ನವ್ರು ಯಾವಾಗ ಆಂಧ್ರಕ್ಕೆ ಹೋದ್ರೋ ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಅಧಿಕ ಪ್ರಸಂಗನ ಮಾತನಾಡಿದ್ದಾರೆ. ಆಂಧ್ರದಲ್ಲಿ ಇವರಿಗೆ ಫ್ರೀಯಾಗಿ ಲ್ಯಾಂಡ್ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ನಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಹಾಗೇನೆ ನೀರ್ನ ಫ್ರೀ ಕೊಡ್ತಾರೆ, ವಿದ್ಯುತ್ ಫ್ರೀ ಕೊಡ್ತಾರೆ ಅಥವಾ ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತಾರೆ, ಈ ರೀತಿಯಾಗಿ ಮಾತಾಡಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಕೂಡ ಇದೇ ರೀತಿಯಾದಂತಹ ಫೆಸಿಲಿಟೀಸ್ ನ ನೀವು ಕೂಡ ಕೊಡಬಹುದಲ್ಲ. ಲ್ಯಾಂಡ್ ಬೆಂಗಳೂರಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ಲ್ಯಾಂಡ್ ಅನ್ನು ಕೊಡಬಹುದು. ಬೇರೆ ಬೇರೆ ಸಿಟಿಗಳಿದೆ, ಬೇರೆ ಬೇರೆ ಪಟ್ಟಣಗಳಲ್ಲಿ ಈ ರೀತಿಯಾದಂತಹ ಇಂಡಸ್ಟ್ರೀಸ್ ಬಂದ್ರೆ ಅಲ್ಲಿಂದ ಜನರು ಬೆಂಗಳೂರಿಗೆ ಬರೋದು ಕೂಡ ತಪ್ತದೆ. ಅಲ್ಲಿ ಅವರಿಗೆ ಕೆಲಸ ಸಿಕ್ಕಿದ್ರೆ ಯಾಕೆ ಬೆಂಗಳೂರಿಗೆ ಬರ್ತಾರೆ? ಆಗ ನಿಮ್ಗೆ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳು ಕೂಡ ಕಮ್ಮಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ರೆ ಇದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಮಯ ಎಲ್ಲಿದೆ? ಇವರು ಬೆಳಗಿಂದ ಸಂಜೆವರೆಗೆ ಮಾಡೋದೇನು ಅಂತ ಹೇಳಿದ್ರೆ ಎಲ್ಲೋ ಅಲ್ಲಿ ಪೇಪರ್ ಕಟ್ಟಿಂಗ್ಸ್ ಹುಡ್ತಾರೆ ಅಥವಾ ಮನೆಯಲ್ಲಿ ಒಂದಿಷ್ಟು ಪುಸ್ತಕ ಇಟ್ಕೊಂಡಿರ್ತಾರೆ ಅನ್ಸ್ತದೆ. ಆ ಪುಸ್ತಕವನ್ನು ಓದೋದು, RSS ನವರು ಹಾಗೆ ಮಾಡಿದ್ದಾರೆ, RSS ನವರು ಹೀಗೆ ಮಾಡಿದ್ದಾರೆ, ಅಂಬೇಡ್ಕರ್ ಹೀಗೆ ಹೇಳಿದ್ದಾರೆ, ಗಾಂಧಿ ಹೀಗೆ ಹೇಳಿದ್ದಾರೆ, ಸಂವಿಧಾನದಲ್ಲಿ ಈ ರೀತಿ ಇದೆ, ಇದನ್ನೇ ಮಾಡ್ತಾ ಇದ್ದಾರೆ ಹೊರತು ತಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸವನ್ನ ಈ ವ್ಯಕ್ತಿ ಮಾಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕಕ್ಕೆ ಬರಬೇಕಾದಂತ IT-BT ಕಂಪನಿಗಳು ಬೇರೆ ರಾಜ್ಯದ ಪಾಲಾಗ್ತದೆ. ಇದನ್ನ ಇವರು ಯೋಚನೆ ಮಾಡಬೇಕು. ಅದಲ್ಲದೆ ಒಂದ್ ವೇಳೆ ಅಸ್ಸಾಂಗೆ ಯಾವ್ದಾದ್ರು ಇಂಡಸ್ಟ್ರೀಸ್ ಹೋಯ್ತು ಅಂತ ಹೇಳಿದ್ರೆ ನಾವು ಖುಷಿ ಪಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ಅಸ್ಸಾಂ ಇರಬಹುದು ಅಥವಾ ಉತ್ತರ ಪ್ರದೇಶ, ಬಿಹಾರ ಇದೆಲ್ಲದೂ ಕೂಡ ಬಿಮಾರು ರಾಜ್ಯಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಆ ರಾಜ್ಯದಲ್ಲಿ ಸಮಸ್ಯೆಗಳಿದೆ. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ಲ, ನಮ್ಮಿಂದ GST ಅನ್ನು ಕಲೆಕ್ಟ್ ಮಾಡ್ಕೊಂಡು ಬೇರೆ ರಾಜ್ಯಗಳಿಗೆ ಕೊಡ್ತಾರೆ, ಅಂದ್ರೆ ಈ ಬಿಮಾರು ರಾಜ್ಯಗಳಿಗೆ ಜಾಸ್ತಿ ಕೊಡ್ತಾರೆ ಅಂತೇಳಿ ಹೇಳ್ತಾರಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಆ ರಾಜ್ಯಗಳಿನ್ನೂ ಡೆವಲಪ್ ಆಗಿಲ್ಲ. ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಹಣವನ್ನು ಕೊಡ್ತಾ ಇದ್ದಾರೆ. ಒಂದ್ ವೇಳೆ ಆ ರಾಜ್ಯಗಳು ಡೆವಲಪ್ ಆದ್ರೆ ಆಗ ಅಲ್ಲಿ ಅವ್ರಿಗೆ ಕೊಡುವಂತಹ ಹಣ ಕೂಡ ಕಮ್ಮಿ ಆಗ್ತದೆ. ಆದ್ರಿಂದಾಗಿ ಸಿದ್ದರಾಮಯ್ಯನವರಿಗೆ ಇಲ್ಲಿ ಕಲೆಕ್ಟ್ ಮಾಡುವಂತಹ GST ಇಲ್ಲೇ ಉಳಿಬಹುದು.
ಹಾಗಾಗಿ ಬೇರೆ ರಾಜ್ಯಗಳು ಡೆವಲಪ್ ಆದ್ರೆ ಅದು ಕೂಡ ನಮ್ಮ ದೇಶದಲ್ಲೇ ಇದೆ. ಆ ರಾಜ್ಯ ಏನಾದ್ರು ಡೆವಲಪ್ ಆದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ತಕೊಂಡು ಇವರು ಯೋಚನೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ದೇಶವನ್ನ ಸತತವಾಗಿ 60-65 ವರ್ಷ ಆಳಿರುವಂತಹ ಕಾಂಗ್ರೆಸ್ ಪಕ್ಷದವರು ಈಶಾನ್ಯ ರಾಜ್ಯಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸವನ್ನ ಮಾಡಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗ್ತಾ ಇದೆ. ರೈಲ್ವೆ ಕನೆಕ್ಷನ್ ಸಿಗ್ತಾ ಇದೆ, ಏರ್ಪೋರ್ಟ್ಗಳಾಗ್ತಾ ಇದೆ, ಮೂಲ ಸೌಕರ್ಯ ಡೆವಲಪ್ ಆಗ್ತಾ ಇದೆ. ಆದ್ರಿಂದಾಗಿ ಅಲ್ಲಿಗೆ ಕೆಲವೊಂದು ಇಂಡಸ್ಟ್ರೀಸ್ಗಳು ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಆ ರಾಜ್ಯಗಳು ಈಗ ಬಹಳಷ್ಟು ಬೆನಿಫಿಟ್ಸ್ ನ ಈ ಕಂಪನಿಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಕಂಪನಿಗಳು ಆ ಕಡೆ ತಲೆ ಹಾಕ್ತಾ ಇದ್ದಾರೆ. ಇದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಮೊದಲು ನಮ್ಮ ರಾಜ್ಯದಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನಂತರ ಬೇರೆ ರಾಜ್ಯಗಳ ಬಗ್ಗೆ, ಟ್ಯಾಲೆಂಟ್ಗಳ ಬಗ್ಗೆ ಎಲ್ಲ ಮಾತಾಡಬಹುದು ಇವರು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದಕ್ಕೆ ಸಮಯ ಇಲ್ಲ. ಒಟ್ಟಾರೆಯಾಗಿ ಪ್ರಚಾರದಲ್ಲಿರಬೇಕು. ಹಾಗಾಗಿ ಇವರು ಇಡೀ ದಿನ RSSಗೋ ಇನ್ನೊಂದಕ್ಕೂ ಬೈಕೊಂಡು ನಮ್ಮ ಜಿಲ್ಲೆಗೆ ನೀವು ಹ್ಯಾಕ್ ಕಾಲ ಇಡ್ತೀರಾ, ನಾನು ನೋಡೇ ಬಿಡ್ತೇನೆ, ನನ್ನ ಹತ್ರ ಪೊಲೀಸ್ ಇದ್ದಾರೆ, ಈ ರೀತಿಯಾಗಿ ಮಾತಾಡ್ಕೊಂಡೆ ಕಾಲಹರಣ ಮಾಡ್ತಾ ಇದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಅಸ್ಸಾಂ ಮತ್ತು ಗುಜರಾತ್ನಲ್ಲಿ ಟ್ಯಾಲೆಂಟ್ಗಳಿದ್ದಾರಾ ಈ ರೀತಿಯಾಗಿ ಪ್ರಶ್ನೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ರಾಜ್ಯದ ಜನತೆ ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾರೆ. ಈಗಾಗಲೇ ಗುಜರಾತ್ನಲ್ಲಿ ಕಾಂಗ್ರೆಸ್ ಅನ್ನೋದು ನಿರ್ನಾಮ ಆಗೋಗಿದೆ. ಅಸ್ಸಾಂನಲ್ಲಿ ಸ್ವಲ್ಪ ಉಸಿರಾಡ್ತಾ ಇದೆ. ಆದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಇದನ್ನೇ ಮುಖ್ಯವಾದಂತಹ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ಕಾಂಗ್ರೆಸ್ನಲ್ಲಿ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾರೆ. ಇದನ್ನ ಕೂಡ ನೀವು ಬರೆದಿಟ್ಕೊಳ್ಳಿ. ಹಾಗೇನೆ ಅಸ್ಸಾಂನಲ್ಲಿ ಈಗ SIR ಪ್ರಕ್ರಿಯೆ ಕೂಡ ಪ್ರಾರಂಭ ಆಗ್ತದೆ. ಒಮ್ಮೆ ವೋಟರ್ ಲಿಸ್ಟ್ ರಿವಿಷನ್ ಆಗಲಿ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಅಲ್ಲಿರುವಂತಹ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ವಲಸಿಗರ ಬಗ್ಗೆ ಬಹಳಷ್ಟು ಸಮಸ್ಯೆ ಉಂಟಾಗ್ತದೆ. ಅವರೆಲ್ಲರ ಹೆಸರು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗಿ ಹೋಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಸ್ಸಾಂನಲ್ಲಿ ಖಂಡಿತವಾಗಿ ಸಂಕಷ್ಟಕ್ಕೆ ಸಿಗ್ತದೆ. ಈಗ ಆ ಸಂಕಷ್ಟ ಇನ್ನಷ್ಟು ಜಾಸ್ತಿ ಆಗೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕ್ಷಮೆಯನ್ನೇನಾದ್ರು ಕೇಳಿದ್ರೆ ಏನೋ ಸ್ವಲ್ಪ ಸರಿಯಾಗಬಹುದು. ಇಲ್ಲಾಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಆದಂತಹ ಸೀನಿಯರ್ ಖರ್ಗೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿಯ ಜನತೆಯಲ್ಲಿ ಕ್ಷಮೆಯನ್ನ ಕೇಳಿದ್ರೆ ಏನೋ ಸ್ವಲ್ಪ ಸರಿಯಾಗಬಹುದು ಅನಿಸ್ತದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇಬ್ರು ಕೂಡ ಒಂದೇ ರೀತಿಯಾದಂತಹ ವ್ಯಕ್ತಿತ್ವದವರು. ಯಾವುದೇ ಕಾರಣಕ್ಕೆ ನಾವು ಹೇಳಿದ ಮಾತಿನಲ್ಲಿ ತಪ್ಪಿಲ್ಲ ಅಂತೇಳಿ ಹೇಳಿ ಅದನ್ನ ಸಮರ್ಥನೆ ಮಾಡ್ಕೊಂಡು ಹೋಗುವಂತವ್ರು. ಆದ್ರಿಂದ ಖಂಡಿತವಾಗಿ ಇವ್ರು ಯಾರು ಕೂಡ ಕ್ಷಮೆ ಕೇಳಲ್ಲ. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಅಸ್ಸಾಂ ಜನತೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆ ಇದೆ. ನಾನು ಹೇಳೋದಾದ್ರೆ ಸಿದ್ದರಾಮಯ್ಯನವರು ಒಂದು ಕೆಲಸ ಮಾಡಬಹುದು. ಈ ಪ್ರಿಯಾಂಕ್ ಖರ್ಗೆ ಅವರ ಬಳಿ ಇರುವಂತಹ IT-BT ಇರ್ಬೋದು ಅಥವಾ ಗ್ರಾಮೀಣಾಭಿವೃದ್ಧಿ ಖಾತೆ ಏನಿದೆ ಇದನ್ನ ವಾಪಸ್ ತಕೊಂಡು ಇನ್ನೊಂದು ಹೊಸ ಖಾತೆಯನ್ನು ಸೃಷ್ಟಿ ಮಾಡಿ ಆ ಖಾತೆಗೆ ಪ್ರಚಾರ ಸಚಿವಾಲಯ ಅಂತ ಇಟ್ಟು ಆ ಖಾತೆಯನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡೋದು ಒಳ್ಳೇದು ಅನಿಸ್ತಾರೆ. ಯಾಕಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ತಾನು ಯಾವಾಗಲೂ ಪ್ರಚಾರದಲ್ಲಿರಬೇಕು, ನನ್ನನ್ನ ಇಡೀ ದಿನ ಕರ್ನಾಟಕದ ಎಲ್ಲಾ TV ಚಾನಲ್ನವರು ತೋರಿಸ್ತಾ ಇರಬೇಕು, ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಬಾಯಿ ಬಂದ್ ಮಾತಾಡ್ತಾ ಇರ್ತಾರೆ. ಅಥವಾ ತನಗೆ ಸಂಬಂಧ ಪಡೆದೇ ಇರುವಂತಹ ವಿಷಯಗಳ ಬಗ್ಗೆ ಮಾತಾಡಿ ಪ್ರತಿದಿನ ವಿವಾದವನ್ನ ಹುಟ್ಟಾಕೊಳ್ತಾನೆ ಇರ್ತಾರೆ. ಆ ಮುಖಾಂತರ ಯಾವಾಗ್ಲೂ ಕೂಡ ಪ್ರಚಾರದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ ಅನ್ಸ್ತದೆ. ಇಲ್ಲಿವರೆಗೆ ಕರ್ನಾಟಕದಲ್ಲಿ ಮಾತ್ರ ಇವರು ಪ್ರಚಾರದಲ್ಲಿದ್ರು. ಆದ್ರೆ ಈಗ ಅಸ್ಸಾಂ ಮತ್ತು ಗುಜರಾತ್ನವರ ಬಗ್ಗೆ ಮಾತಾಡೋ ಮುಖಾಂತರ ದೇಶವ್ಯಾಪಿ ಇವರು ಅತ್ಯಂತ ಫೇಮಸ್ ಆಗಲಿ ಶುರುವಾಗಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಖಾತೆಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಗಮನ ಹರಿಸಿ ಇಲ್ಲಿರುವಂತ ಸಮಸ್ಯೆ ಏನು, ಯಾಕೆ ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಹೋಗ್ತಾ ಇದೆ, ಇದೆಲ್ಲದನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದ್ರು ತುಂಬಾ ಒಳ್ಳೇದು. ಅದು ಬಿಟ್ಟು RSSನವ್ರು ಮಾರ್ಚ್ ಫಾಸ್ಟ್ ಮಾಡ್ಲಿ ಬಿಡೋಲ್ಲ, ಚಕ್ರವರ್ತಿ ಸೂಲಿ ಬೆಲೆಗೆ ಗುಲ್ಬರ್ಗಕ್ಕೆ ನಾನು ಬರ್ಲಿ ಬಿಡೋಲ್ಲ, ಇದನ್ನೆಲ್ಲ ಬಿಟ್ಟು ಬಿಡೋದು ಒಳ್ಳೇದು ಅನಿಸ್ತದೆ. ಸ್ನೇಹಿತರೆ, ನಿಮ್ಗೆ ಏನ್ ಅನಿಸ್ತದೆ? ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ದಿನದಲ್ಲಾದ್ರೂ ಸ್ವಲ್ಪ ಆದ್ರೂ ಬದಲಾವಣೆ ಆಗ್ತಾರ ಅಥವಾ ನಾಯಿಬಾಲ ಡೊಂಕ್ ಅಂತ ಹೇಳಿ ಹೇಳ್ತಾರಲ್ಲ ಆ ರೀತಿಯೇ ಇವರು ಇದ್ದು ಬಿಡ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.